0 ಡೌನ್ ಪೇಮೆಂಟ್ ಅಲ್ಲಿ i10 ನಿಯಾಸ್ ಕೊಡ್ತೀನಿ. ಪ್ರೈಸಿಂಗ್ ಆಗಿ ಚಾಲೆಂಜಿಂಗ್ ಕೊಡ್ತೀನಿ ಸರ್. 2,20,000 ಕೊಡಿ, ಗಾಡಿ ಎತ್ಕೊಂಡು ಹೋಗ್ತಾ ಇರಿ ಸರ್. 160 ಕೊಡಿ ಸರ್. 10 ಮಾಡಲ್ದು VXI ಮಾಡಲ್ ತಗೊಂಡು ಹೋಗಿ ಸರ್. ವ್ಯಾಗನರ್ ಮಾಡ್ತಾ ಇದ್ದೀನಿ. ಏನ ವಿಡಿಯೋ ಪರ್ಫೆಕ್ಟ್. ಎಷ್ಟು ಕೊಡ್ತೀರಾ ಹೋಂಡಾ ಅಮೇಜ್ ಸರ್? 3,40,000 ಗೆ ಹೋಂಡಾ ಅಮೇಜ್ ಕೊಡ್ತೀನಿ. ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಎಷ್ಟಕ್ಕೆ ಸರ್? 5 ಲಕ್ಷ ಸರ್. ಎಷ್ಟಕ್ಕೆ ಸರ್? 5 ಲಕ್ಷ. ಎಷ್ಟಕ್ಕೆ? ಹೆಚ್ಚು ಕಡಿಮೆ ಬೇಕಾ? 480 ಕೊಡ್ತೀನಿ, ಹೋಗಿ ಸರ್. 3,60,000ಕ್ಕೆ 3,60,000ಗೆ ಇಕೋ ಸ್ಪಾಟ್ ಆಟೋಮೆಟಿಕ್ ಕೊಡ್ತೀನಿ ನಿಮ್ಗೆ. 5,95,000 ಕೊಡಿ ಸರ್. ಗಾಡಿ ಎತ್ಕೊಂಡು ಹೋಗಿ ಸರ್. 7 ಲಕ್ಷಕ್ಕೆ ಇಲ್ಲವಾ? 7 ಲಕ್ಷಕ್ಕೆ 15 ಮಾಡಲ್ದು ಸಿಂಗಲ್ ಓನರ್ ಗಾಡಿ ಇನೋವಾ ಕೊಡ್ತೀನಿ. ಎಷ್ಟಿಗೆ? 7 ಲಕ್ಷ ಗಾಡಿ ಕೊಡ್ತೀನಿ, ತಗೊಂಡೋಗಿ ಸರ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಆಲ್ಫಾ ಕಾರ್ಸ್ಗೆ ಬಂದಿದ್ದೀನಿ. ಸೊ ಯಾರಾದರೂ ಒಂದು ಲೋ ಬಜೆಟ್ ಗಾಡಿ ಹುಡುಕ್ತಾ ಇದ್ರೆ ಅಂದ್ರೆ ಆರಾಮಾಗಿ ಬರ್ಬೋದು ನೀವು ಆಲ್ಫಾ ಕಾರ್ಸ್ಗೆ. ಸೊ ನಮ್ಮ ಜೊತೆ ರಿಹಾನ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ನಮಸ್ಕಾರ ಸರ್. ವೆಲ್ಕಮ್ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ ಸರ್. ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಇವತ್ತಿಂದ ಬಜೆಟ್ 1.5 ಸ್ಟಾರ್ಟ್ ಆಗ್ತಾ ಇದೆ ಸರ್. 1.5 ನಿಮ್ಗೆ ಹಿಡ್ದು ನಿಮಗೆ ಎಲ್ಲ 5 ಲಕ್ಷವರೆಗೂ ನಿಮಗೆ ಗಾಡಿ ಸಿಗುತ್ತೆ. ಅಂದರೆ ಈ ಸತಿ ಟೇಸ್ಟ್ ತುಂಬ ಜಿನಿನಾಗಿ ಇದೆ, ತುಂಬ ಕ್ಲಾಸ್ ಮೇಂಟೈನ್ ಆಗಿದೆ. ಎಲ್ಲ ಗಾಡಿ ತೊಗೊಂಡು ಬಂದಿದ್ದೀನಿ. ಆ ಥರ ಚೆನ್ನಾಗಿದೆ ಗಾಡಿ. ಲೋನ್ ಕೂಡ ನಿಮಗೆ ಅಷ್ಟೊಂದು ಹೇಳ್ತೀನಿ, ಮಾತಾಡೋಣ. ಸರ್ ಲೋನ್ ಅಂತ ಹೇಳಿದ್ರಿ ಸರ್, ಲೋನ್ ಎಲ್ಲ ಅಲ್ಲಿಂದ ಸ್ಟಾರ್ಟ್ ಸರ್? ಸರ್ ಲೋನ್ ಸರ್ ಈ ಸತಿ ಡೌನ್ ಪೇಮೆಂಟ್ ಎಷ್ಟು? 25,000 ಕೊಡಿ ಸರ್. ಗಾಡಿ ತೊಗೊಂಡು ಹೋಗ್ತಾ ಇರಬೇಕು. 25,000 ನಿಮಗೆ ಡೌನ್ ಪೇಮೆಂಟಲ್ಲಿ ಗಾಡಿ ಕೊಡ್ತೀನಿ. ಈ ಥರ ಟೇಸ್ಟು ಚೆನ್ನಾಗಿದೆ. ಲೋನ್ ಕೂಡ ನಿಮಗೆ ತುಂಬ ಈಸಿ, 2 ದಿವಸ ಅಲ್ಲಿ ಲೋನ್ ಕೂಡ ಮಾಡಿಸ್ಕೊಡ್ತೀನಿ ನಿಮಗೆ. ಓಕೆ ನೋಡಿ, ನಿಮಗೆ ಎಲ್ಲ ನಿಮಗೆ ಲೋಯೆಸ್ಟ್ ಡೌನ್ ಪೇಮೆಂಟ್ ನಿಮಗೆ ಗಾಡಿಗಳು ಸಿಗುತ್ತೆ. ಸೊ ಅದು ಬೆಂಗಳೂರು ಮಾತ್ರ ಥ್ರೂಔಟ್ ಕರ್ನಾಟಕ ಸರ್? ಥ್ರೂಔಟ್ ಕರ್ನಾಟಕ ಸರ್. ಎಲ್ಲಾದ್ರೂ ಇಲ್ಲಿ ಕರ್ನಾಟಕದಲ್ಲಿ ಪೂರ್ತಿ ಕರ್ನಾಟಕದಲ್ಲಿ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಓಕೆ, ಥ್ರೂಔಟ್ ಕರ್ನಾಟಕ ನಿಮಗೆ ಲೋನ್ ಆಗೇ ಆಗುತ್ತೆ. ನಿಮಗೆ ಎಲ್ಲ ವಿಡಿಯೋದಲ್ಲಿ ಹೇಳಿದ್ರೆ ನಿಮಗೆ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ. ಸೊ ಆಮೇಲೆ ಎಕ್ಸಾಕ್ಟ್ ಆಗಿ ಅನ್ಸುತ್ತೆ ಲೊಕೇಶನ್ ಸರ್? ಸರ್ ಎಕ್ಸಾಕ್ಟ್ ಇದು ಬನ್ನರಘಟ್ಟ ಮೇನ್ ರೋಡ್, ಅರ್ಕೆರೆ ಸಿಗ್ನಲ್, RNS ಮೋಟರ್ಸ್ ಹತ್ರ ಬಂದು ಕಾಲ್ ಮಾಡಿದ್ರೆ ಸಾಕು. ನಾವು ಅಲ್ಲೇ ಬಂದ್ಬಿಟ್ಟು ನಿಮಗೆ ಪಿಕಪ್ ಮಾಡಿ ಹೋಗ್ತೀವಿ ಸರ್. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗುತ್ತೆ, ಲೊಕೇಶನ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ತರ ಮಾಡೋದು ಬೇಡ ಸರ್, ಎಲ್ಲ ಬೇಕಾದ್ರೆ ಡೀಟೇಲ್ಸ್ ನೋಡೋಣ. 100% ಸರ್, ಎಲ್ಲ ತೋರಿಸ್ತೀನಿ ಸರ್ ನಿಮಗೆ. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು ಚವಲ್ಲೆ ಬೀಟ್ ಇದೆ, ಇದು ಡೀಟೇಲ್ಸ್ ಸರ್? ಸರ್ 2014 ಮಾಡಲ್ ಸಿಂಗಲ್ ಓನರ್ ಸರ್. ಬರೀ ಪೆಟ್ರೋಲ್ ಇಂಜಿನ್, 45,000 ಕಿಲೋಮೀಟರ್ ಓಡಿದೆ. ಎಷ್ಟಿಗೆ ಸರ್? 2,50,000 ಹೇಳ್ತಾ ಇರೋದು. 2,30,000 ಗಾಡಿ ಕೊಡ್ತೀನಿ ಸರ್. ಚವಲ್ಲೆ ಬೀಟ್ 14 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ. ಓಕೆ, ಜಸ್ಟ್ 2,30,000ಕ್ಕೆ ನಿಮಗೆ ಚವಲ್ಲೆ ಬೀಟು ಪೆಟ್ರೋಲ್. ನಮ್ಮ ಮುಂದೆ ಒಂದು ವ್ಯಾಗನರ್ ಇದೆ, ಇದು ಡೀಟೇಲ್ಸ್ ಸರ್? ಸರ್ ವ್ಯಾಗನರ್ 10 ಮಾಡಲ್ ಸರ್. ಟೂ ವೀಲರ್ ಪ್ರೈಸ್ ಅಲ್ಲಿ ನಿಮಗೆ ಗಾಡಿ ಕೊಡ್ತೀನಿ. ಎಷ್ಟು? 160 ಕೊಡಿ ಸರ್. 10 ಮಾಡಲ್ದು VXI ಮಾಡಲ್ ತಗೊಂಡು ಹೋಗಿ ಸರ್. ವ್ಯಾಗನರ್ 1,60,000ಕ್ಕೆ ವ್ಯಾಗನರ್ ಸಿಗ್ತಾ ಇದೆ ನಿಮಗೆ. 2010 ಮಾಡಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ಕೋಡಾ ಅಲ್ಲಿ ನಿಮಗೆ ಸನ್ ರೂಫ್ ಗಾಡಿ ಬೇಕಾ? ಸ್ಕೋಡಾ ಅಲ್ಲಿ ಕೊಡ್ತೀನಿ ಸರ್. ಸ್ಕೋಡಾ ಸೂಪರ್ ಆಟೋಮ್ಯಾಟಿಕ್ ಪೆಟ್ರೋಲ್. ಎಷ್ಟಕ್ಕೆ? 2,70,000ಗೆ ಸ್ಕೋಡಾ ಸೂಪರ್ ಕೊಡ್ತೀನಿ, ತಗೊಂಡೋಗಿ. 2,70,000ಕ್ಕೆ ನಿಮ್ಗೊಂದು ಸ್ಕೋಡಾ ಸೂಪರ್ ಬೂಟ್ ಪೆಟ್ರೋಲ್ ಆಟೋಮೆಟಿಕ್ ವಿತ್ ಸನ್ ರೂಫ್ ಇರೋ ಗಾಡಿ. ಸೊ ನಮ್ಮ ಮುಂದೆ ಒಂದು ಫೋರ್ಡ್ ಫಿಯೆಸ್ಟಾ ಇದೆ. ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಅಲ್ಲಿ 11 ಮಾಡಲ್ ಸರ್. ಡೀಸೆಲ್ ವೆಹಿಕಲ್ 72,000 ಕಿಲೋಮೀಟರ್. ಎಷ್ಟಿಗೆ ಸರ್? 2,10,000 ಕೊಡಿ, ಗಾಡಿ ತಗೊಂಡೋಗಿ ಸರ್. ಇದು ನಮ್ಮ ಮುಂದೆ ಒಂದು ಫಿಯೆಟ್ ಪುಂಟೋ ಇದೆ, ಇದ್ರ ಡೀಟೇಲ್ಸ್ ಸರ್? ಫಿಯೆಟ್ ಪುಂಟೋ ಮೈಲೇಜ್ ಇರೋದು ಗಾಡಿ ಬೇಕಾ? 15 ಮಾಡಲ್ದು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್. ಫಿಯೆಟ್ ಪುಂಟೋ ಲೇಟೆಸ್ಟ್ ಶೇಪ್ದು ಗಾಡಿ ಕೊಡ್ತೀನಿ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. 15 ಮಾಡಲ್ದು ಸೆಕೆಂಡ್ ಓನರ್ ವೆಹಿಕಲ್, 65,000 ಕಿಲೋಮೀಟರ್ ಓಡಿದೆ. ಎಷ್ಟಿಗೆ ಸರ್? 3,40,000 ಕೊಡಿ ಸರ್. ಫಿಯೆಟ್ ಪುಂಟೋ ಸಿಗುತ್ತೆ, ಲೋನ್ ಮಾಡಿಸ್ಕೊಡ್ತೀನಿ ಸರ್ ಗಾಡಿಗೆ. ಸರ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ, ಡೀಟೇಲ್ಸ್ ಸರ್? ಡಸ್ಟರ್ 2014 ಮಾಡಲ್ ಇದು, ಅಡ್ವೆಂಚರ್ ಎಡಿಷನ್. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಡೀಸೆಲ್ ವೇರಿಯಂಟ್ ಸರ್. ಇದು RXE 110 PS ಗಾಡಿ. ಇದು ನಿಮಗೆ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. ಬರೀ 5,20,000 ನಿಮಗೆ ಡಸ್ಟರ್ ಕೊಡ್ತೀನಿ. ಬನ್ನಿ, ಇನ್ನ ಹೆಚ್ಚು ಕಡಿಮೆ ಮಾಡಿ, ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಗಾಡಿ. 5,20,000ಕ್ಕೆ ನಿಮಗೆ 2014 ಮಾಡಲ್ ಒಂದು ರೆನಾಲ್ಟ್ ಡಸ್ಟರ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಸರ್ 19 ಮಾಡಲ್ ಸ್ವಿಫ್ಟ್ ಡಿಸೈರ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಮಾಡ್ತಾರೆ. ಸ್ವಿಫ್ಟ್ ಡಿಸೈರ್ ಅಲ್ಲಿ 19 ಮಾಡಲ್ದು ಸ್ವಿಫ್ಟ್ ಡಿಸೈರ್ ತಗೊಂಡು ಬಂದಿದ್ದೀನಿ. ಬರೀ ಎಷ್ಟಿಗೆ ಸರ್? 6,20,000 ಕೊಡಿ ಸರ್, ಗಾಡಿ ತಗೊಂಡೋಗಿ ಸರ್. ಸರ್ ನಮ್ಮ ಮುಂದೆ ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ, ಇದು ಡೀಟೇಲ್ಸ್ ಸರ್? ಫೋರ್ಡ್ ಇಕೋಸ್ಪೋರ್ಟ್ 13 ಮಾಡಲ್ದು ಸೆಕೆಂಡ್ ಓನರ್ ಆಟೋಮೆಟಿಕ್ ಪೆಟ್ರೋಲ್ ಅಲ್ಲಿ ಕೊಡ್ತೀನಿ ಸರ್. ಫುಲ್ಲಿ ಟಾಪ್ ಎಂಡ್ ಮಾಡಲ್ ಇದು ಇಕೋಸ್ಪೋರ್ಟ್ ಅಲ್ಲಿ. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಲೋನ್ ಬೇಕಾ? ಲೋನ್ ಕೂಡ ಮಾಡಿಸ್ಕೊಡ್ತೀನಿ ಸರ್. ಬರೀ ಎಷ್ಟಿಗೆ ಸರ್? 4,60,000 ಕೊಡಿ ಸರ್, ಗಾಡಿ ಎತ್ಕೊಂಡು ಹೋಗಿ ಸರ್. ಇದು 4,60,000ಗೆ 4,60,000ಗೆ ಇಕೋಸ್ಪೋರ್ಟ್ ಕೊಡ್ತೀನಿ. ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್. ಓಕೆ, ಸೊ ಫೋರ್ಡ್ ಇಕೋಸ್ಪೋರ್ಟ್ ಸಿಗುತ್ತೆ ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಇನ್ ದ ಮಾರ್ಕೆಟ್ ಅಂತ ನಮಗೆ ಒಂದು ಇಟಿಯೋಸ್. ಸೊ ಇಟಿಯೋಸ್ ಡೀಟೇಲ್ಸ್ ಸರ್? ಇಟಿಯೋಸ್ 11 ಮಾಡಲ್ ಸರ್. ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟಕ್ಕೆ? 2,65,000ಗೆ ಇಟಿಯೋಸ್ ಟೊಯೋಟಾ ಇಟಿಯೋಸ್ ಕೊಡ್ತೀನಿ ನಿಮಗೆ.
ಓಕೆ 2,60,000ಗೆ ನಿಮ್ಮೊಂದು ಟೊಯೋಟಾ ಇಟಿಯೋಸ್ ಪೆಟ್ರೋಲು. ಪೆಟ್ರೋಲ್ ಇಂಜಿನ್ ಸರ್, ಪೆಟ್ರೋಲ್ ಇಂಜಿನ್ 76,000 ಕಿಲೋಮೀಟರ್ ಓಡಿದೆ, ಜಿನಿನ್ ಆಗಿದೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಮೊಬಿಲಿಯೋ ಸರ್. ಸರ್ ಹೋಂಡಾ ಮೊಬಿಲಿಯೋ 15 ಮಾಡೆಲ್ ಸರ್, ಸೆಕೆಂಡ್ ಓನರ್ ವೆಹಿಕಲ್, SUV ಅಲ್ಲಿ ತುಂಬಾ ಡಿಮ್ಯಾಂಡೆಡ್ ಗಾಡಿ. ಪೆಟ್ರೋಲ್ ಇಂಜಿನ್ ಹೋಂಡಾ ಮೊಬಿಲಿಯೋ ನಿಮ್ಗೆ ಎಷ್ಟಿಗೆ ಸರ್? 5,20,000 ಕೊಡಿ ಸರ್, ತಗೊಂಡು ಹೋಗ್ತಾ ಇರಿ ಸರ್. 5,20,000ಗೆ ನಿಮ್ಮೊಂದು ಹೋಂಡಾ ಮೊಬಿಲಿಯೋ ಪೆಟ್ರೋಲ್ ವೇರಿಯಂಟು. ಸೊ ಹಾಗೆ ಸರ್ ಮಾರ್ಕೆಟಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ ಇನೋವಾಗಳು. ಸೊ ವೈಟ್ ಕಲರ್ ಒಂದು ಇನೋವಾ ಇದೆ ಸರ್. ಇನೋವಾದಿದು ಇದು MP ಗಾಡಿ ಸರ್, ಚಾಲೆಂಜಿಂಗ್ ಆಗಿ ಕೊಡ್ತೀನಿ ಸರ್. ಪೂರ್ತಿ ಕರ್ನಾಟಕ ಅಲ್ಲಿ ಯಾರು ಕೊಡಲ್ಲ, ನಾವು ಕೊಡ್ತೀನಿ. ಎಷ್ಟಿಗೆ ಸರ್? 7 ಲಕ್ಷ ಕೊಡಿ ಸರ್, ಗಾಡಿ ತಗೊಂಡೋಗಿ ಸರ್. 7 ಲಕ್ಷಕ್ಕೆ ಇನೋವಾ? 7 ಲಕ್ಷಕ್ಕೆ 15 ಮಾಡಲ್ದು ಸಿಂಗಲ್ ಓನರ್ ಗಾಡಿ ಇನೋವಾ ಕೊಡ್ತೀನಿ. ಎಷ್ಟಿಗೆ? 7 ಲಕ್ಷಕ್ಕೆ ಗಾಡಿ ಕೊಡ್ತೀನಿ, ತಗೊಂಡೋಗಿ ಸರ್. 7 ಲಕ್ಷಕ್ಕೆ ನಿಮ್ಗೊಂದು ಟೊಯೋಟಾ ಇನೋವಾ ವಿತ್ NOC ಸಿಗುತ್ತೆ ನಿಮಗೆ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಿಯಟ್ ಪುಂಟೋ ಫಿಯಟ್ ಪುಂಟೋ 2012 ಮಾಡಲ್ ಸಿಂಗಲ್ ಓನರ್. ಇದು ಮೈಲೇಜ್ ಗಾಡಿ, ಇದು ಡೀಸೆಲ್ ಗಾಡಿ, ಸಿಂಗಲ್ ಓನರ್. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಬರೀ ಎಷ್ಟು ಓಡಿದೆ? 76,000 ಕಿಲೋಮೀಟರ್ ಓಡಿದೆ. ಪ್ರೈಸಿಂಗ್ ಆ ಥರ ಕೊಡ್ತೀನಿ. ಎಷ್ಟು? 2,45,000ಗೆ ಫಿಯಟ್ ಪುಂಟೋ ಡೀಸೆಲ್ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ನಿಮಗೆ. 2,45,000ಕ್ಕೆ 45,000ಗೆ ಫಿಯಟ್ ಪುಂಟೋ ಡೀಸೆಲ್ ಕೊಡ್ತೀನಿ ನಿಮಗೆ. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಫೋರ್ಡ್ ಐಕಾನ್ ಇದೆ. ಇದು ಸರ್ ಫೋರ್ಡ್ ಐಕಾನ್ 2 ವೀಲರ್ ಏನು ತೊಗೊಂತೀರಾ ಸರ್? ಐಕಾನ್ ತಗೊಳ್ಳಿ ಡೀಸೆಲ್ ಅಲ್ಲಿ. ಎಷ್ಟು? 1,30,000 ಕೊಡಿ, ಫೋರ್ಡ್ ಐಕಾನ್ ಕೊಡ್ತೀನಿ ನಿಮ್ಗೆ. 1,30,000ಕ್ಕೆ ನಿಮ್ಮೊಂದು ಫೋರ್ಡ್ ಐಕಾನ್ ಡೀಸೆಲ್ ವೇರಿಯಂಟ್ 9 ಮಾಡಲ್ದು ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಆಗಿದೆ ಗಾಡಿಯಲ್ಲಿ. ಓಕೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಆಪಲ್ ಶಿಫ್ಟ್ ಇದೆ ಸರ್. ಸರ್ ಆಪಲ್ ಶಿಫ್ಟ್ ಬೇಕಾ? ವೈಟ್ ಕಲರ್ ಅಲ್ಲಿ 19 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ. ಎಷ್ಟಕ್ಕೆ? 5,95,000 ಕೊಡಿ ಸರ್, ಗಾಡಿ ಎತ್ಕೊಂಡು ಹೋಗಿ ಸರ್. ಓಕೆ. 5,95,000ಕ್ಕೆ ನಿಮ್ಮೊಂದು 2019 ಮಾಡೆಲ್ ಗಾಡಿ, ಒಂದು ಸ್ವಿಫ್ಟ್ ಪೆಟ್ರೋಲ್ ಆಟೋಮೆಟಿಕ್ ಸಿಗುತ್ತೆ ಸರ್. ರೂಪಲ್ಲಿ ಬ್ಲಾಕ್ ಎಲ್ಲ ಮಾಡಿಸ್ಕೊಂಡಿದ್ರೆ ನೋಡೋಕೆ ಸಖತ್ತಾಗಿದೆ ಗಾಡಿ ಕೂಡ. ಸೊ ನಮ್ಮ ಮುಂದೆ ಒಂದು ರೆನಾಲ್ಟ್ ಲಾಡ್ಜಿ ಇದೆ ಸರ್. 8 ಸೀಟರ್ ಅಲ್ಲಿ ಗಾಡಿ ಬೇಕಾ? ಎರ್ಟಿಗಾ ತರ ಗಾಡಿ ಬೇಕಾ ನಿಮ್ಗೆ? ರೆನಾಲ್ಟ್ ಲಾಡ್ಜಿ ಕೊಡ್ತೀನಿ. 16 ಮಾಡಲ್ದು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಸರ್. ಇದು ಎಷ್ಟಿಗೆ ಸರ್? 5,10,000 ಕೊಡಿ ಸರ್, ಗಾಡಿ ಎತ್ಕೊಂಡು ಹೋಗ್ತಾ ಇರಿ ಸರ್. ಓಕೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಫಿಯಟ್ ಪುಂಟೋ ಸರ್. ಸರ್ ಡೀಸೆಲ್ ಬೇಡ, ಪೆಟ್ರೋಲ್ ಅಲ್ಲಿ 11 ಮಾಡಲ್ದು ಫಿಯಟ್ ಪುಂಟೋ ತಗೊಳ್ಳಿ. ಸೆಕೆಂಡ್ ಓನರ್ ಗಾಡಿ, 57,000 ಕಿಲೋಮೀಟರ್ ಓಡಿರೋದು. ಎಷ್ಟಿಗೆ ಸರ್? 2,20,000 ಕೊಡಿ, ಗಾಡಿ ಎತ್ಕೊಂಡು ಹೋಗ್ತಾ ಇರಿ ಸರ್. ಓಕೆ. 2,20,000ಕ್ಕೆ ನಿಮ್ಮೊಂದು ಫಿಯಟ್ ಪುಂಟೋ ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹುಂಡೈ ವರ್ನ. ಸೊ ಹ್ಯುಂಡೈ ವರ್ನ ಆಟೋಮೆಟಿಕ್ ಅಲ್ಲಿ 9 ಮಾಡಲ್ ಕೊಡ್ತೀನಿ. ಎಷ್ಟಿಗೆ? 2,30,000 ಕೊಡಿ, ಗಾಡಿ ಎತ್ಕೊಂಡು ಹೋಗ್ತಾ ಇರಿ. ಡೀಸೆಲ್ ಗಾಡಿ ಆಟೋಮೆಟಿಕ್ ಕೊಡ್ತೀನಿ ನಿಮ್ಗೆ. ಓಕೆ. ಡೀಸೆಲ್ ಗಾಡಿ, ಅದು ಆಟೋಮೆಟಿಕ್ ವೇರಿಯಂಟ್, ಒಂದು ಹುಂಡೈ ವರ್ನ ಡೀಸೆಲ್ ವೇರಿಯಂಟ್. ಹಾಗೆ ನೆಕ್ಸ್ಟ್ ಒಂದು ಹೋಂಡಾ ಸಿವಿಕ್ ಇದೆ. ಇದು ಲಕ್ಸುರಿಯಸ್ ಗಾಡಿ ಬೇಕಾ? ಪ್ರೈಸಿಂಗ್ ಅಲ್ಲಿ ಬೇಕಾ? ಸಿವಿಕ್ ಕೊಡ್ತೀನಿ. 9 ಮಾಡಲ್ದು ಥರ್ಡ್ ಓನರ್ ವೆಹಿಕಲ್. ಎಷ್ಟಕ್ಕೆ? 2,15,000 ಕೊಡಿ, ಸಿವಿಕ್ ಎತ್ಕೊಂಡು ಹೋಗ್ತಾ ಇರಿ. ಪೆಟ್ರೋಲ್ ಇಂಜಿನ್ VMT ಟಾಪ್ ಎಂಡ್ ಮಾಡಲ್ ಕೊಡ್ತೀನಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಬ್ಲಾಕ್ ಕಲರ್ ಒಂದು ಇಕೋ ಸ್ಪೋರ್ಟ್ ಸರ್. ಇಕೋ ಸ್ಪೋರ್ಟ್ 13 ಮಾಡಲ್ ಆಟೋಮೆಟಿಕ್ ಬೇಡ, ಮ್ಯಾನ್ಯುಯಲ್ ತಗೊಳ್ಳಿ. ಪೆಟ್ರೋಲ್ ಅಲ್ಲಿ ಕೊಡ್ತೀನಿ. ಎಷ್ಟು? 4 ಲಕ್ಷ ಕೊಡಿ ಸರ್, ಎತ್ಕೊಂಡು ಹೋಗ್ತಾ ಇರಿ ಗಾಡಿ. 4 ಲಕ್ಷಕ್ಕೆ? 4 ಲಕ್ಷ, 3,90,000. ಓಕೆ. 3,90,000ಗೆ ಇಕೋ ಸ್ಪೋರ್ಟ್ ಕೊಡ್ತೀನಿ. ಸರ್ ನಮ್ಮ ಮುಂದೆ ಒಂದು ಹೋಂಡಾ, ಸರ್ ನಮ್ಮ ಮುಂದೆ ಒಂದು ಮಹೇಂದ್ರ ಮರಾಜೋ ಇದೆ. ಸರ್ ಮಹೇಂದ್ರ ಮರಾಜೋ ಬೇಕಾ? ಆನ್ಯ ತರ ಗಾಡಿ ಬೇಕಾ? ಈ ಗಾಡಿ ತಗೊಳ್ಳಿ ಸರ್. 8 ಸೀಟರ್ ಗಾಡಿ, 18 ಮಾಡಲ್ದು ಸೆಕೆಂಡ್ ಓನರ್ ವೆಹಿಕಲ್, 77,000 ಕಿಲೋಮೀಟರ್ ಓಡಿದೆ. ಎಷ್ಟಕ್ಕೆ? ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ 7.5 ಕೊಡಿ ಸರ್. 8 ಸೀಟರ್ದು ಗಾಡಿ ತಗೊಂಡೋಗಿ ಸರ್. 7.5 ಲಕ್ಷಕ್ಕೆ ನಿಮ್ಗೊಂದು ಮಹೇಂದ್ರ ಮರಾಜೋ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡೀಸೆಲ್ ಅಲ್ಲಿ ಫೋರ್ಡ್ ಫಿಯೆಸ್ಟಾ ಬೇಕಾ? ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. 9 ಮಾಡಲ್ದು ಥರ್ಡ್ ಓನರ್ ಗಾಡಿ, ಡೀಸೆಲ್ ಅಲ್ಲಿ ಕೊಡ್ತೀನಿ. ಎಷ್ಟಕ್ಕೆ? 1,90,000 ಗಾಡಿ ತಗೊಳ್ಳಿ ಹೋಗಿ ಸರ್. ಓಕೆ. 1,90,000ಕ್ಕೆ ನಿಮ್ಗೊಂದು ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್. ಸರ್ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ. ಸರ್ ಹೋಂಡಾ ಅಮೇಜ್ 2013 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೆಹಿಕಲ್ ಸರ್. ಇದು ಮೈಲೇಜ್ ನಿಮಗೆ 25 ವರೆಗೂ ಹೈವೇ ಅಲ್ಲಿ ಮೈಲೇಜ್ ಸಿಗುತ್ತೆ. ಗಾಡಿ ಮಾತ್ರ ತುಂಬಾ ಸಕ್ಕತ್ತಾಗಿದೆ, ಮೇಂಟೈನ್ ಆಗಿದೆ. ಪ್ರೈಸ್ ಆ ತರ ನಿಮ್ಗೆ ಕೊಡ್ತೀನಿ. 3,70,000 ಗಾಡಿ ಕೊಡ್ತಾ ಇರೋದು. 3,40,000ಗೆ ಗಾಡಿ ಕೊಡ್ತೀನಿ. ಎಷ್ಟು ಕೊಡ್ತೀರಾ ಹೋಂಡಾ ಅಮೇಜ್? ಸರ್ 3,40,000ಗೆ ಹೋಂಡಾ ಅಮೇಜ್ ಕೊಡ್ತೀನಿ, ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ನಮ್ಮ ಮುಂದೆ ಒಂದು ಟೊಯೋಟಾ ಕೊರೋಲಾ ಆಲ್ಟಿಸ್ ಲಕ್ಸುರಿಯಸ್ ಗಾಡಿ ಇದೆ. ಇದ್ರ ಡೀಟೇಲ್ಸ್ ಸರ್ 2009 ಮಾಡಲ್ ಅಲ್ಟಿಸ್ ಸೆಕೆಂಡ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್, ಬರೀ 72,000 ಕಿಲೋಮೀಟರ್ ಓಡಿದೆ. ಬರೀ ಪ್ರೈಸಿಂಗ್ ಮಾತ್ರ ಚಾಲೆಂಜಿಂಗ್ ಕೊಡ್ತೀನಿ ಸರ್. 2,80,000ಗೆ ಕೊಡ್ತೀನಿ. ನಿಮ್ ಭಿಕ್ಷಕರಿಗೆ ಇನ್ನ ಮುಂದೆ ಬಂದ್ರೆ ಇನ್ನ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್ ಈ ಗಾಡಿ. ಓಕೆ. 2,80,000ಕ್ಕೆ ಟೊಯೋಟಾ ಕೊರೋಲಾ ಆಲ್ಟಿಸ್ 100% ಸರ್. ಗಾಡಿನೂ ಆ ತರ ಕಂಡೀಷನ್ ಇದೆ, ಮೇಂಟೆನೆನ್ಸ್ ಆ ತರ ಕಂಡೀಷನ್ ಆಗಿದೆ. ನಮ್ಮ ಮುಂದೆ ಒಂದು ಹುಂಡೈ ವರ್ನ ಫ್ಲೂಡಿಕ್ ಇದೆ. ಇದ್ರ ಡೀಟೇಲ್ಸ್ ಸರ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 65,000 ರೆಕಾರ್ಡೆಡ್ ಓಡಿರೋದು ಗಾಡಿ. ಬ್ಲಾಕ್ ಕಲರ್ದು, ತುಂಬಾ ಜಿನಿನ್ ಆಗಿ ಮೇಂಟೈನ್ ಆಗಿದೆ. ಒಂಚೂರು ಏನ್ ಮಾಡಂಗಿಲ್ಲ, ಆ ತರ ಕಂಡೀಷನ್ ಇದೆ. ಪ್ರೈಸಿಂಗ್ ಮಾತ್ರ ಚಾಲೆಂಜಿಂಗ್ ಕೊಡ್ತೀನಿ. 5.5 ಹೇಳ್ತಾ ಇರೋದು. ನಿಮ್ ಭಿಕ್ಷಕರಿಗೆ 5,20,000 ಗಾಡಿ ಕೊಡ್ತೀನಿ ಸರ್. 5,20,000ಕ್ಕೆ
ವರ್ನಾ ಫ್ಲೂಡಿಕ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ ಕೊಡ್ತೀನಿ ನಿಮ್ಗೆ. ಓಕೆ ಜಸ್ಟ್ 5,20,000ಕ್ಕೆ ನಿಮಗೆ ಒಂದು ಹುಂಡೈ ವರ್ನಾ ಫ್ಲೂಡಿಕ್ ವೇರಿಯಂಟ್ ಪೆಟ್ರೋಲ್ 100% ಸರ್. ಅದು SX ನಿಮಗೆ. ನಮ್ಮ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ಇದೆ, ಇದು ಡೀಟೇಲ್ಸ್ ಸರ್ ಇದು 13 ಮಾಡೆಲ್ ಸ್ಪೋರ್ಟ್ಸ್ ವೇರಿಯಂಟ್ ಗ್ರ್ಯಾಂಡ್ ಐಟನ್ ಟಾಪ್ ಎಂಡ್ ಮಾಡೆಲ್ ಪುಷ್ ಬಟನ್ ಸ್ಟಾರ್ಟ್ ಆಟೋ ಕ್ಲೈಮೇಟ್ ಕಂಟ್ರೋಲ್ ಎಲ್ಲ ಬರುತ್ತೆ, ಫ್ಯೂಚರ್ ಸಮೇತ ಬರುತ್ತೆ. Okay. ಸೆಕೆಂಡ್ ಓನರ್ ಬರೀ 38,000 ಕಿಲೋಮೀಟರ್ 37,000 ಕಿಲೋಮೀಟರ್ ಓಡಿದೆ. ಇದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ 3,50,000ಗೆ ಕೊಡ್ತೀನಿ ಸರ್. ಈ ಗಾಡಿ ಯಾರು ಕೊಡಲ್ಲ ಆ ತರ ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಗ್ರ್ಯಾಂಡ್ ಐಟನ್ 3,50,000ಕ್ಕೆ 3,50,000. ಇನ್ನ ಬನ್ನಿ, ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಅದರಲ್ಲೂ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. ನಿಮಗೆ ಒಂದು ಗ್ರ್ಯಾಂಡ್ ಐಟನ್ ಪೆಟ್ರೋಲ್ ಅಲ್ಲ ಇದು, ಪೆಟ್ರೋಲ್ ಇಂಜಿನ್ ಸರ್, ಸ್ಪೋರ್ಟ್ಸ್ ವೇರಿಯಂಟ್. ಏನು ಮುಂದೆ ಒಂದು ಹಿಂಡಿಕಾ ವಿಸ್ತಾ ಇದೆ ಸರ್. ಸರ್ ಇಂಡಿಕಾ ವಿಸ್ಟಾ 2011 ಮಾಡೆಲ್, ಬರೀ ಎಷ್ಟು ಓಡಿರೋದು 15,000 ಕಿಲೋಮೀಟರ್ ಓಡಿರೋದು ಸರ್. ಬರೀ 15,000 ಶೋರೂಮ್ ರೆಕಾರ್ಡೆಡ್ ವೆಹಿಕಲ್. ಕಂಡೀಷನ್ ಆ ತರ ಇದೆ. ಪೆಟ್ರೋಲ್ ಇಂಜಿನ್ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ 1,85,000 ಗಾಡಿ ಕೊಡ್ತೀನಿ ಸರ್. ಫೈನಲ್ 1,80,000ಗೆ ಗಾಡಿ ಕೊಡ್ತೀನಿ. ಇದು 1,80,000ಕ್ಕೆ ನಿಮ್ಗೆ ಒಂದು ಟಾಟಾ ಇಂಡಿಕಾ ವಿಸ್ಟಾ 15,000 ಓಡಿರೋದು ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ ಸರ್. ಸರ್ ನಮ್ಮದು ಒಂದು ಆಲ್ಟೋ ಕೇಟನ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ಆಲ್ಟೋ ಕೇಟನ್ 2010 ಮಾಡೆಲ್ ಸರ್. ಇದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. ಸೆಕೆಂಡ್ ಓನರ್ ಬರೀ 65,000 ಕಿಲೋಮೀಟರ್ ಓಡಿರೋದು, ಬ್ಲಾಕ್ ಕಲರ್ದು ಲೋ ಮೇಂಟೆನೆನ್ಸ್ ಗಾಡಿ. 1,95,000 ಗಾಡಿ ಕೊಡ್ತೀನಿ ಸರ್. ಫೈನಲ್ ಆಗಿ 1,95,000 ಗಾಡಿ ಕೊಡ್ತೀನಿ. ಇದು ಓಕೆ 1,95,000ಕ್ಕೆ ಆಲ್ಟೋ ಕೇಟನ್ ಕೊಡ್ತೀನಿ ಸರ್. ಸೆಕೆಂಡ್ ಓನರ್ದು ಗಾಡಿ ಪೆಟ್ರೋಲ್ ಇಂಜಿನ್ VXI ವೇರಿಯಂಟ್. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚವೆಲ್ಲ ಬೀಟ್ ಇದೆ ಸರ್. ಸರ್ ಕಡಿಮೆ ಪ್ರೈಸ್ ಅಲ್ಲಿ ಗಾಡಿ ಬೇಕಾ? ಬೀಟ್ ಕೊಡ್ತೀನಿ ಸರ್. 11 ಮಾಡೆಲ್ದು ಸೆಕೆಂಡ್ ಓನರ್ ಬೀಟ್. ಎಷ್ಟಕ್ಕೆ ಕೊಡಲ್ಲ? 1.5 ಗಾಡಿ ತಗೊಳ್ಳಿ ಸರ್. 1.5 ಟೂ ವೀಲರ್ ಸಿಗೋದು ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ನಿಮ್ಗೆ. 1.5 ತಗೊಳ್ಳಿ ಬೀಟ್. ಓಕೆ 1,50,000ಕ್ಕೆ 2011 ಮಾಡಲ್ ಚವೆಲ್ಲ ಬೀಟ್ ಕೊಡ್ತೀನಿ. ಪೆಟ್ರೋಲ್ ಇಂಜಿನ್ ಗಾಡಿನೂ ಆ ತರ ಇದೆ ಸರ್. ಸೊ ಹಾಗೆ ರೆಡ್ ಕಲರ್ ಒಂದು ಹೋಂಡಾ ಬ್ರಿಯೋ ಇದೆ ಸರ್. ಸರ್ ಚಿಕ್ಕ ಗಾಡಿಯಲ್ಲಿ ಲೇಟೆಸ್ಟ್ ಮಾಡೆಲ್ ಬೇಕಾ? 15 ಮಾಡೆಲ್ದು ಹೋಂಡಾ ಬ್ರಿಯೋ ಸೆಕೆಂಡ್ ಓನರ್ ವೆಹಿಕಲ್. ಪೆಟ್ರೋಲ್ ಇಂಜಿನ್ ಗಾಡಿನೂ ತುಂಬಾ ಸಕ್ಕದಾಗಿ ಮೇಂಟೈನ್ ಆಗಿದೆ, ಜಿನಿನ್ ಮೇಂಟೈನ್ ಆಗಿದೆ. ಎಷ್ಟಿಗೆ? ಬರೀ 3,30,000 ಕೊಡಿ ಸರ್. ಬ್ರಿಯೋ ತಗೊಂಡೋಗಿ ಸರ್. ಮಾಡೆಲ್ದು ಬ್ರಿಯೋ 3,30,000 ಕೊಡಿ. ಇನ್ನ ಬನ್ನಿ, ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. ಹಾಗೆ ಬ್ಲಾಕ್ ಕಲರ್ ಒಂದು i20 ಇದೆ ಸರ್. ಸರ್ i20 2010 ಮಾಡೆಲ್ ಫ್ರೆಶ್ FC ಇನ್ಶೂರೆನ್ಸ್ ಆಗಿದೆ ಸರ್. ಇದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಪೆಟ್ರೋಲ್ ಇಂಜಿನ್ i20 ಮ್ಯಾಗ್ನಾ. ಇದು 2,80,000ಗೆ ಗಾಡಿ ಕೊಡ್ತೀನಿ ಸರ್. ಬನ್ನಿ, ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್. ಓಕೆ 2,80,000ಕ್ಕೆ i20 ಫ್ರೆಶ್ FC ಫ್ರೆಶ್ ಇನ್ಶೂರೆನ್ಸ್ ಆಗಿದೆ. ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಇಂಜಿನ್ ಗಾಡಿ. ಈಗ ನಮ್ಮ ಮುಂದೆ ಒಂದು ಚವೆಲ್ಲ ಬೀಟ್ ವೈಟ್ ಕಲರ್ ಇದೆ ಸರ್. ಸರ್ 11 ಮಾಡೆಲ್ ಬೀಟ್ ಸರ್. ಇದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ, ಯಾರು ಕೊಡಲ್ಲ ಅಷ್ಟೊಂದು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಬರೀ ಎಷ್ಟು? 1,95,000ಗೆ ಗಾಡಿ ಕೊಡ್ತೀನಿ. 11 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಚವಲೆಟ್ ಬೀಟ್ 1,90,000ಗೆ ಗಾಡಿ ಕೊಡ್ತೀನಿ ಸರ್. ಈ ಗಾಡಿ ಪೆಟ್ರೋಲ್ ಇಂಜಿನ್ ವೈಟ್ ಕಲರ್ ಗಾಡಿ, ತುಂಬಾ ಜಿನಿನ್ ಆಗಿ ಮೇಂಟೈನ್ ಆಗಿದೆ. ಇಂಟೀರಿಯರ್ ಕೂಡ ತುಂಬಾ ಸಕ್ಕದಾಗಿ ಮೇಂಟೈನ್ ಆಗಿದೆ. ಸೊ ಈಗ ನಮ್ಮ ಮುಂದೆ ಒಂದು ಟೊಯೋಟಾ ಕೊರೋಲಾ ಇದೆ, ಇದು ಡೀಟೇಲ್ಸ್ ಸರ್. ಕೊರೋಲಾ ತಗೊಂತೀರಾ? ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತೀನಿ. ಸಿಡಾನ್ ವೆಹಿಕಲ್ ಕೊರೋಲಾ 8 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಇಂಜಿನ್. ಈ ಗಾಡಿ ನಿಮ್ಗೆ ಚಾಲೆಂಜಿಂಗ್ ಪ್ರೈಸ್ ಕೊಡ್ತೀನಿ. 1,95,000 ಗಾಡಿ ಕೊಡ್ತೀನಿ ಸರ್. ಈ ಗಾಡಿ ಫೈನಲ್ ಅಂದ್ರೆ 160 ಹೋಗಿ ಸರ್. 160 ಗಾಡಿ ಕೊಡ್ತೀನಿ ಸರ್. 160ಗೆ ಗಾಡಿ ಕೊಡ್ತೀನಿ. ಇದು 1,60,000ಕ್ಕೆ ನಿಮ್ಗೆ ಒಂದು ಟೊಯೋಟಾ ಕೊರೋಲಾ ಸಿಗ್ತಾ ಇದೆ ಸರ್. SUV ಅಲ್ಲಿ ಗಾಡಿ ಬೇಕಾ ನಿಮ್ಗೆ? ಪೆಟ್ರೋಲ್ ಇಂಜಿನ್ ಬೇಕಾ? CNG ಸಮೇತ ಬೇಕಾ? ಟ್ರೈಬರ್ ಇದೆ ಸರ್. 2020 ಮಾಡೆಲ್ದು ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ಪ್ಲಸ್ CNG ವೆಹಿಕಲ್. ಗಾಡಿನ ನೋಡ್ಬೋದು ಎಂತ ಕಂಡೀಷನ್ ಇದೆ ಅಂತ. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. SUV ಅಲ್ಲಿ ನಿಮ್ಗೆ ಟ್ರೈಬರ್ ಸಿಗ್ತಾ ಇದೆ ಕಡಿಮೆ ಪ್ರೈಸ್ ಅಲ್ಲಿ. ಎಷ್ಟಕ್ಕೆ ಸರ್? 5 ಲಕ್ಷ ಸರ್. 5 ಲಕ್ಷ. ಹೆಚ್ಚು ಕಡಿಮೆ ಬೇಕಾ? 480 ಕೊಡ್ತೀನಿ ಹೋಗಿ ಸರ್. ಆ ಕಡೆ 4,80,000ಕ್ಕೆ ನಿಮ್ಮೊಂದು ರೆನಾಲ್ಟ್ ಟ್ರೈಬರ್ 2020 ಮಾಡಲ್ ಗಾಡಿ. ಇವಾಗ ನಮ್ಮ ಮುಂದೆ ಒಂದು S ಕ್ರಾಸ್ ಇದೆ, ಡೀಸೆಲ್ ಗಾಡಿ. ಇದು ಡೀಟೇಲ್ಸ್ ಸರ್. 2016 ಮಾಡೆಲ್ S ಕ್ರಾಸ್ ಟಾಪ್ ಎಂಡ್ ಮಾಡೆಲ್ ಅಲ್ಫಾ ವೇರಿಯಂಟ್ ಸರ್. ಇದು ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್, ಫುಲ್ಲಿ ಟಾಪ್ ಎಂಡ್ ಮಾಡೆಲ್ ಬರೋದು ಇದು. ಇದು ನಿಮ್ಗೆ ಡೀಸೆಲ್ ಮೈಲೇಜ್ ಚೆನ್ನಾಗಿ ಬರುತ್ತೆ, ಲೋನ್ ಕೂಡ ಆಗುತ್ತೆ ಗಾಡಿ. ಬರೀ ಎಷ್ಟಕ್ಕೆ ಸರ್? 6 ಲಕ್ಷ ಗಾಡಿ ಕೊಡ್ತೀನಿ ಸರ್. 6 ಲಕ್ಷಗೆ S ಕ್ರಾಸ್ ಕೊಡ್ತೀನಿ ಸರ್ ನಿಮ್ಗೆ. ಓಕೆ 6 ಲಕ್ಷಕ್ಕೆ ನಿಮ್ಗೆ S ಕ್ರಾಸ್ ಡೀಸೆಲ್ ಸಕ್ಕತ್ತಾಗಿದೆ ಗಾಡಿ ಕೂಡ. ಆಲ್ಫಾ ಟಾಪ್ ಎಂಡ್ ವೇರಿಯಂಟ್ ವಿತ್ ಪುಷ್ ಬಟನ್ ಸ್ಟಾರ್ಟ್ ಇರೋ ವೆಹಿಕಲ್. ಹೌದು ಸರ್, ಪುಷ್ ಬಟನ್ ಸ್ಟಾರ್ಟ್ ಫುಲ್ಲಿ ಟಾಪ್ ಎಂಡ್ ಮಾಡೆಲ್ ಇದು. ಸರ್ ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಇದೆ, ಡೀಟೇಲ್ಸ್ ಸರ್. ಡೌನ್ ಪೇಮೆಂಟ್ಗೆ ಕಾಸಿಲ್ಲ, ಬನ್ನಿ ಸರ್. 16 ಮಾಡೆಲ್ದು ಫೋರ್ಡ್ ಫಿಗೋ ಆಸ್ಪೈರ್ ಕೊಡ್ತೀನಿ 0 ಡೌನ್ ಪೇಮೆಂಟ್ ಅಲ್ಲಿ. 16 ಮಾಡೆಲ್ ಸೆಕೆಂಡ್ ಓನರ್ದು ಪೆಟ್ರೋಲ್ ಆಸ್ಪೈರ್ ಕೊಡ್ತೀನಿ. ಶೋರೂಮ್ ಮೇಂಟೈನ್ ಆಗಿದೆ ಸರ್. ಆ ತರ ಗಾಡಿ ಇದೆ, ಒಂಚೂರು ಏನ್ ಮಾಡಂಗಿಲ್ಲ, ಆ ತರ ಕಂಡೀಷನ್ ಆಗಿ ಮೇಂಟೈನ್ ಆಗಿದೆ. ಚಾಲೆಂಜಿಂಗ್ ಕೊಡ್ತೀನಿ ಸರ್. 16 ಮಾಡೆಲ್ ಆಸ್ಪೈರ್ 0 ಡೌನ್ ಪೇಮೆಂಟ್ ಅಲ್ಲಿ. ಬರೀ ಎಷ್ಟಕ್ಕೆ ಸರ್? 4 ಲಕ್ಷ ಕೊಡಿ ಸರ್. ಗಾಡಿ ತಗೊಂಡೋಗಿ ಸರ್. ಜಸ್ಟ್ 4 ಲಕ್ಷಕ್ಕೆ ನಿಮ್ಗೆ ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಸಿಗ್ತದೆ ನಿಮಗೆ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಅಲ್ಲಿ ಹಾಕ್ಸ್ಕೊಂಡು
ಸಕ್ಕತ್ತಾಗಿದೆ. ನಮ್ಮ ಮುಂದೆ ಒಂದು ಗ್ರ್ಯಾಂಡ್ ಐಟನ್ ನಿಯೋಸ್ ಇದೆ, ಇದು ಡೀಟೇಲ್ಸ್ ಸರ್. ಐಟನ್ ನಿಯೋಸ್ ಲೇಟೆಸ್ಟ್ ಮಾಡೆಲ್ ಅಲ್ಲಿ 2020 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಅಂದ್ರೆ ಪ್ಲಸ್ ಪಾಯಿಂಟ್ ಆಟೋಮೆಟಿಕ್ ವೆಹಿಕಲ್ ಸರ್. ತುಂಬಾ ಜಿನಿನ ಸಿಟಿ ಒಳಗಡೆಗೆ ತುಂಬಾ ಜಿನಿನಾಗಿ ಮೇಂಟೈನ್ ಮಾಡಕ್ಕೆ ಐಟನ್ ನಿಯೋಸ್ ಲೇಟೆಸ್ಟ್ ಮಾಡೆಲ್ ಅಲ್ಲಿ ಇದು ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಐಟನ್ ನಿಯೋಸ್ ಕೊಡ್ತೀನಿ. ಪ್ರೈಸಿಂಗ್ ಆಗಿ ಚಾಲೆಂಜಿಂಗ್ ಕೊಡ್ತೀನಿ ಸರ್. ಎಷ್ಟಕ್ಕೆ ಸರ್? 5,80,000 ಗೆ ಐಟನ್ ನಿಯೋಸ್ ಕೊಡ್ತೀನಿ ಸರ್. ಫೈನಲ್ 5,80,000 ಗೆ ಐಟನ್ ನಿಯೋಸ್ ಕೊಡ್ತೀನಿ. 5,80,000ಕ್ಕೆ ನಿಮ್ಗೆ ಒಂದು ಐಟನ್ ನಿಯೋಸ್ ಟಾಪ್ ಎಂಡ್ ವೇರಿಯಂಟ್ ನಿಮಗೆ ಸಿಗ್ತಾ ಇರೋದು ಆಸ್ತಾ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಫಿಯೇಟ್ ಲೀನಿಯಾ ಸರ್. ಫಿಯೇಟ್ ಲೀನಿಯಾ 11 ಮಾಡೆಲ್ ಟಿಜೆಡ್ ಟಾಪ್ ಎಂಡ್ ಮಾಡೆಲ್ ಪೆಟ್ರೋಲ್ ಇಂಜಿನ್ ಸರ್. ಇದು ಸಿಡಾನ್ ವೆಹಿಕಲ್ ಅಲ್ಲಿ ಪ್ರೈಸಿಂಗ್ ಆಗಿ ಕೊಡ್ತೀನಿ ಸರ್. ಸೊ ಸಿಡಾನ್ ಅದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತೀರಾ? ಪ್ರೈಸಿಂಗ್ ಅಲ್ಲಿ ಟಾಪ್ ಎಂಡ್ ಮಾಡೆಲ್ ಫಿಯೇಟ್ ಲೀನಿಯಾ ಕೊಡ್ತೀನಿ ಸರ್. ಪೆಟ್ರೋಲ್ ಇಂಜಿನ್ ಸರ್. ಪ್ರೈಸು 2 ಲಕ್ಷ ಕೊಡಿ ಸರ್. ಹೋಗಿ ಸರ್, 2 ಲಕ್ಷ ಟಿಜೆಡ್ ಇಂಜಿನ್ ಕೊಡ್ತೀನಿ ನಿಮ್ಗೆ. ಆ ಕಡೆ 2 ಲಕ್ಷಕ್ಕೆ ನಿಮ್ಗೆ ಒಂದು ಫಿಯೇಟ್ ಲೀನಿಯಾ ಟಿಜೆಡ್ ಇಂಜಿನ್. ಈಗ ನಮ್ಮ ಮುಂದೆ ಒಂದು ಸಿಯಾಸ್ ಇದೆ, ಇದು ಡೀಟೇಲ್ಸ್ ಸರ್. ಲೇಟೆಸ್ಟ್ ಮಾಡೆಲ್ ಅಲ್ಲಿ ಸಿಯಾಸ್ ಬೇಕಾ, ಆಟೋಮೆಟಿಕ್ ಬೇಕಾ? ಪೆಟ್ರೋಲ್ ಇಂಜಿನ್ VXI ಪ್ಲಸ್ ಮಾಡೆಲ್ ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಓಕೆ ಸಿಲ್ವರ್ ಕಲರ್ ಗ್ರೇ ಕಲರ್ದು ಸಿಯಾಸ್ 15 ಮಾಡೆಲ್ ಸಿಂಗಲ್ ಓನರ್ ಕಾರ್ ಸರ್. ಬರೀ ಎಷ್ಟಕ್ಕೆ ಸರ್? 5 ಲಕ್ಷ ಕೊಡಿ ಸರ್. ಈ ಗಾಡಿ ತಗೊಂಡೋಗಿ ಸರ್. 5 ಲಕ್ಷಕ್ಕೆ 0 ಡೌನ್ ಪೇಮೆಂಟ್ ಅಲ್ಲಿ ಸಿಯಾಸ್ ಕೊಡ್ತೀನಿ. ಆಟೋಮೆಟಿಕ್ ವೇರಿಯಂಟ್ ಕೊಡ್ತೀನಿ ನಿಮ್ಗೆ. ಓಕೆ, ಸೂಪರ್ ಅಂತ ಹೇಳ್ಬೋದು. ಸೊ ನಮ್ಮ ಮುಂದೆ ಒಂದು ಟಾಟಾ ಬೋಲ್ಟ್ ಇದೆ, ಇದು ಡೀಟೇಲ್ಸ್ ಸರ್. ಟಾಟಾ ಬೋಲ್ಟ್ ಬೇಕಾ ನಿಮ್ಗೆ? ಲೇಟೆಸ್ಟ್ ಮಾಡೆಲ್ ಅಲ್ಲಿ ಲೋನ್ ಕೂಡ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಟಾಟಾ ಬೋಲ್ಟ್ ಕೊಡ್ತೀನಿ. 15 ಮಾಡೆಲ್ದು ಸಿಂಗಲ್ ಓನರ್. ಬರೀ ಎಷ್ಟು ಓಡಿರೋದು? 51,000 ಕಿಲೋಮೀಟರ್ ಓಡಿರೋದು ಸರ್. ಎಷ್ಟಕ್ಕೆ ಸರ್? ಸರ್ ಇದು ಸರ್ 3.5 ಕೊಡಿ ಸರ್. ಗಾಡಿ ತಗೊಂಡೋಗಿ ಸರ್. 3.5 ಲಕ್ಷಕ್ಕೆ ಟಾಟಾ ಬೋಲ್ಟ್. ಬನ್ನಿ, ಇನ್ನ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಟಾಟಾ ಬೋಲ್ಟ್ ಕೊಡ್ತೀನಿ ನಿಮ್ಗೆ. ಸೊ ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಆರಾಮಾಗಿ ನಿಮ್ಗೆ 15 ಇಂದ 16 ಬರುತ್ತೆ ಸರ್ ಮೈಲೇಜ್. ಇದು ನಮ್ಮ ಮುಂದೆ ಒಂದು ಹೋಂಡಾ ಜಾಜ್ ಇದೆ, ಇದು ಡೀಟೇಲ್ಸ್ ಸರ್. ಜಾಜ್ ಬೇಕಾ? ಟಾಪ್ ಎಂಡ್ ಮಾಡೆಲ್ ಅಲ್ಲಿ ಜಾಜ್ ಬೇಕಾ? 2009 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಪೆಟ್ರೋಲ್ ಇಂಜಿನ್ ಜಾಜ್. ಎಷ್ಟಿಗೆ ಸರ್? 1,90,000 ಗೆ ನಿಮ್ಗೆ ಗಾಡಿ ಕೊಡ್ತೀನಿ ಸರ್. ಓಕೆ, 1,90,000ಕ್ಕೆ ಹೋಂಡಾ ಜಾಜ್ ಟಾಪ್ ಎಂಡ್ ಮಾಡೆಲ್ ಕೊಡ್ತೀನಿ ನಿಮ್ಗೆ ಸರ್. ಚಿಕ್ಕ ಗಾಡಿಯಲ್ಲಿ ಲೇಟೆಸ್ಟ್ ಮಾಡೆಲ್ ಬೇಕಾ? 17 ಮಾಡೆಲ್ದು ಡಟ್ಸನ್ ಗೋ ಕೊಡ್ತೀನಿ. ಬರೀ ಎಷ್ಟು? 29,000 ಕಿಲೋಮೀಟರ್ ಓಡಿರೋದು ಗಾಡಿ. ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ ಸರ್. ಸರ್ ₹1 ತಗೊಂಡ್ ಬಂದ್ಬಿಡಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೊಡ್ತೀನಿ. ಎಷ್ಟಕ್ಕೆ? 2,20,000 ಕೊಡಿ ಸರ್. ಗಾಡಿ ತಗೊಂಡೋಗಿ ಸರ್. ಇದು 17 ಮಾಡೆಲ್ದು ಡಟ್ಸನ್ ಗೋ ಕೊಡ್ತೀನಿ ನಿಮ್ಗೆ. ಸರ್ ನಮ್ಮ ಮುಂದೆ ಒಂದು ಹುಂಡೈ ಇಯಾನ್ ವೈಟ್ ಕಲರ್ ಇದೆ ಸರ್. ಸರ್ ಹ್ಯುಂಡೈ ಇಯಾನ್ ಪೆಟ್ರೋಲ್ ಪ್ಲಸ್ CNG ವೆಹಿಕಲ್ ಸರ್. ಇದು ಡಬಲ್ ಮೈಲೇಜ್ ಕೊಡೋದು ಗಾಡಿ. ಇದು ಹೆಂಗೆ ಸರ್? ಡಬಲ್ ಮೈಲೇಜ್ ಕೊಡೋದು ಗಾಡಿ. ಇದು 13 ಮಾಡೆಲ್ದು. ನಿಮ್ಗೆ ಲೋನ್ ಕೂಡ ಆಗುತ್ತೆ. ಇದನ್ನು ಲೋನ್ ಮಾಡಿಸ್ಕೊಡ್ತೀನಿ. ಎಷ್ಟಕ್ಕೆ? 2,25,000 ಕೊಡಿ ಸರ್. ಗಾಡಿ ತಗೊಂಡೋಗಿ ಸರ್. 2,25,000ಕ್ಕೆ ಹುಂಡೈ ಇಯಾನ್ ಪೆಟ್ರೋಲ್ ಪ್ಲಸ್ CNG ಇದೆ ಗಾಡಿಯಲ್ಲಿ. ಪ್ಲಸ್ ಪಾಯಿಂಟ್ ಅದೇ ಇರೋದು ಗಾಡಿಯಲ್ಲಿ. 2,25,000ಗೆ ಈ ಹುಂಡೈ ಇಯಾನ್ ಕೊಡ್ತೀನಿ ನಿಮ್ಗೆ. ಮುಂದೆ ಒಂದು ಸುಜುಕಿ ರಿಡ್ಜ್ ಇದೆ, ಇದು ಡೀಟೇಲ್ಸ್ ಸರ್. 13 ಮಾಡೆಲ್ದು ರಿಡ್ಜ್ ಸರ್. ಬರೀ ಎಷ್ಟಕ್ಕೆ ಸರ್? ಸೆಕೆಂಡ್ ಓನರ್ ವೆಹಿಕಲ್. 71,000 ಕಿಲೋಮೀಟರ್ ಓಡಿದೆ ಗಾಡಿ. ತುಂಬಾ ಜಿನಿನಾಗಿ ಮೇಂಟೈನ್ ಮಾಡಿದಾನೆ ಕಸ್ಟಮರ್. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಹಾಕಿದ್ದಾನೆ. ತುಂಬಾ ಸಖತ್ತಾಗಿ ಮೇಂಟೈನ್ ಆಗಿದೆ. ಬರೀ ಎಷ್ಟಕ್ಕೆ ಸರ್? 2,85,000 ಕೊಡಿ ಸರ್. ಗಾಡಿ ತಗೊಂಡೋಗಿ ಸರ್. 2,85,000ಕ್ಕೆ 85,000 ಗಾಡಿ ಕೊಡ್ತೀನಿ. 2,85,000 ರಿಡ್ಸ್ ಕೊಡ್ತೀನಿ ಸರ್. ಇನ್ನೊಂದು ಡಟ್ಸನ್ ಗೋ ಬೇಕಾ? ಟಾಪ್ ಎಂಡ್ ಮಾಡೆಲ್ ಕೊಡ್ತೀನಿ. 16 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಬರೀ ಎಷ್ಟು? 37,000 ಕಿಲೋಮೀಟರ್ ಓಡಿದೆ. ಇದನ್ನು ಪ್ರೈಸಿಂಗ್ ಅಲ್ಲಿ ಕೊಡ್ತೀನಿ. ಇದನ್ನು ಕೂಡ ಲೋನ್ ಮಾಡಿಸ್ಕೊಡ್ತೀನಿ. ಎಷ್ಟಕ್ಕೆ ಸರ್? 2,15,000 ಕೊಡಿ ಸರ್. ಗಾಡಿ ತಗೊಂಡೋಗಿ ಸರ್. 2,15,000ಗೆ ಡಟ್ಸನ್ ಗೋ 16 ಮಾಡೆಲ್ ಟಾಪ್ ಎಂಡ್ ಮಾಡೆಲ್ ಕೊಡ್ತೀನಿ ನಿಮ್ಗೆ. ಲೋನ್ ಅಂದ್ರೆ ಸರ್? ಲೋನ್ ಆರಾಮಾಗಿ 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸರ್ ನಮ್ಮ ಮುಂದೆ ಒಂದು ಸಿಯಾಸ್ ಇದೆ, ಇದು ಡೀಟೇಲ್ಸ್ ಸರ್. ಇದನ್ನು ಸಿಯಾಸ್ 17 ಮಾಡೆಲ್. ಇದನ್ನು ಆಟೋಮೆಟಿಕ್ ಟಾಪ್ ಎಂಡ್ ಮಾಡೆಲ್ ಸರ್. ಇದು ZXi ಪ್ಲಸ್ ಮಾಡೆಲ್. ಇದು ತುಂಬಾ ಫುಲ್ಲಿ ಟಾಪ್ ಎಂಡ್ ಮಾಡೆಲ್. ಏರ್ ಬ್ಯಾಗ್ ABS ಲಿಮಿಟೆಡ್ ಎಡಿಷನ್ ಸಿಯಾಸ್. ಇದು 17 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್. ಇದನ್ನು ಸರ್ ಇದನ್ನು ನಿಮ್ಗೆ ಚಾಲೆಂಜಿಂಗ್ ಆಗಿ ಪ್ರೈಸಿಂಗ್ ಕೊಡ್ತೀನಿ ಸರ್. 17 ಮಾಡೆಲ್ದು. ಎಷ್ಟಕ್ಕೆ ಸರ್? 5.5 ಗಾಡಿ ಕೊಡ್ತೀನಿ ಸರ್. ತಗೊಂಡೋಗಿ ಸರ್. 5.5 ಲಕ್ಷಕ್ಕೆ 5.5ಗೆ 17 ಮಾಡೆಲ್ ಸಿಯಾಸ್ ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ ZXi ಪ್ಲಸ್ ವೇರಿಯಂಟ್ ಕೊಡ್ತೀನಿ ನಿಮ್ಗೆ. ನಮ್ಮ ಮುಂದೆ ಒಂದು ಫಾರ್ಡ್ ಫಿಗೋ ಆಸ್ಪೈರ್ ಇದೆ ಸರ್. ಆಸ್ಪೈರ್ ಇನ್ನೊಂದು ಹ್ಯಾಚ್ ಬ್ಯಾಕ್ ಅಲ್ಲಿ ತೋರಿಸ್ಬಿಟ್ಟೆ. ಇದು ಬ್ಲ್ಯಾಕ್ ಕಲರ್ ಅಲ್ಲಿ ಸಿಡಾನ್ ವೆಹಿಕಲ್. 17 ಮಾಡೆಲ್ ಆಸ್ಪೈರ್ ಕೊಡ್ತೀನಿ ಸರ್. 17 ಮಾಡೆಲ್ದು ಸಿಂಗಲ್ ಓನರ್ ಓಡಿರೋದು ಗಾಡಿ. ಫುಲ್ಲಿ ಟಾಪ್ ಎಂಡ್ ಮಾಡೆಲ್. ಇದು ರೀಸೆಂಟ್ಲಿ ಎಲ್ಲ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ. ಫುಲ್ಲಿ ರೆಕಾರ್ಡೆಡ್ ವೆಹಿಕಲ್. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ. ಬರೀ ಎಷ್ಟಕ್ಕೆ ಸರ್? 4,10,000 ಕೊಡಿ ಸರ್. ಅಷ್ಟು ಬೇಡ, 4,05,000 ಕೊಡಿ. ಗಾಡಿ ತಗೊಂಡೋಗಿ. ಇದು
ಲೋನ್ ಅಂದ್ರೆ ಗಾಡಿಗೆ ಸರ್ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತೀನಿ. ಇದು ನಮ್ಮ ಮುಂದೆ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್. ಸರ್ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕಲಿ ತುಂಬಾ ಕಡಿಮೆ, ನಮ್ಮ ಹತ್ರ ಆಟೋಮೆಟಿಕ್ ಇದೆ. ಪೆಟ್ರೋಲ್ ವೆಹಿಕಲ್ ಸರ್, ಸೆಕೆಂಡ್ ಓನರ್ ವೆಹಿಕಲ್ ನಿಮ್ಗೆ ಯಾವ ಥರ ಕಾಣಿಸಲ್ಲ. ಸೆಕೆಂಡ್ ಓನರ್ ವೆಹಿಕಲ್ ಆ ಥರ ಸಿಂಗಲ್ ಓನರ್ ಥರ ಕಾಣಿಸುತ್ತೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಇಂಟೀರಿಯರ್ ಕೂಡ ಇದೆ, ಎಕ್ಸ್ಟೀರಿಯರ್ ಕೂಡ ಇಂದ ತುಂಬ ಎಕ್ಸಲೆಂಟ್ ಆಗಿ ಮೇಂಟೈನ್ ಆಗಿದೆ ಸರ್. ಲೋನು ಕೂಡ ನಿಮ್ಗೆ 0 ಡೌನ್ ಪೇಮೆಂಟ್ ಅಲ್ಲಿ ಸ್ಕೋಡಾ ರ್ಯಾಪಿಡ್ ಮಾಡ್ಕೊಡ್ತೀನಿ. ಎಷ್ಟಕ್ಕೆ ಸರ್? 5,05,000 ಕೊಡಿ ಸರ್, ಗಾಡಿ ಕೊಡ್ತೀನಿ. 5,05,000ಕ್ಕೆ 5,05,000 ನಿಮ್ಗೆ ಸ್ಕೋಡಾ ರ್ಯಾಪಿಡ್ ಆಟೋಮೆಟಿಕ್ ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಮಾಡಲ್ ಕೊಡ್ತೀನಿ ನಿಮ್ಗೆ.